ನನ್ನ ಗಂಡ ಕಲ್ತದಿಲ್ಲೇ. 4 ಜನ ಹೊರಟಿದ್ದೇವೆ. ಎಲ್ಲಿ? ಉಡುಪಿಗೆ. ಹಾಯ್ ಫ್ರೆಂಡ್ಸ್. ಎಂತ ಮಾಡುದು ಫ್ರೆಂಡ್ ಇಲ್ಲಿ? ಯಾರಾಗೊಂದು ಸಿಂಪಲ್ ಆದ ಗಾಗ್ರಾ ಆರ್ಡರ್ ಮಾಡಿದ್ದೆ. ಇದಕ್ಕಿಂತ ಒಳ್ಳೆ ಕೆಲವು ಜಾತ್ರೆಯಲ್ಲಿ ಮಾಡ್ತಾರಲ್ಲ, ಜಾತ್ರೆಯಲ್ಲಿ ಅಲ್ಲ, ಅದು ಇದಕ್ಕಿಂತ ಒಳ್ಳೆ ಇರ್ತದೆ. ಜನ ನೋಡಿ ಮಾರೆ, ಜನ ನೋಡಿ. ಚಿರೋಟಿ ಪಾಯಸ, ಸ್ಪೆಷಲ್ ಆದ ಚಿರೋಟಿ ಪಾಯಸ. ಹೊರಟಿದ್ದೇವೆ ಚರ್ಮುರಿ ತಿನ್ಲಿಕ್ಕೆ. ಇದು ನನ್ನ ಕಾಲೇಜ್. ಈ ಕಾಲೇಜಲ್ಲಿ ನಾನು BBM ಮಾಡಿದ್ದು, SDM ಕಾಲೇಜ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ. ಇಲ್ಲಿ ಇದು MG ರೋಡ್, ಮ್ಯಾಂಗ್ಳೂರಿನ MG ರೋಡ್. TMI ಕನ್ವೆನ್ಷನ್ ಸೆಂಟರ್. ಇಲ್ಲಿ ಮದುವೆ, ಎಕ್ಸಿಬಿಷನ್, ಮೀಟಿಂಗ್ ಎಲ್ಲ ರೀತಿಯ ಫಂಕ್ಷನ್ ನಡೀತದೆ. ಇದು ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್. ಮಂಗಳೂರು ಸಿಟಿ ಕಾರ್ಪೊರೇಷನ್. ಹಬ್ಬದಂತೂ ಮ್ಯಾಂಗ್ಳೂರಲ್ಲಿ ಫೇಮಸ್. ಜನ ಇಲ್ಲಿ. ಯಾರಾದ್ರೂ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕಾಯ್ತಿದ್ದೀರಾ? ಕೈ ಮೇಲೆ ಹಾಕಿ ನೋಡ. ಜನ. ಲೇಡಿ ಹಿಲ್ ಸರ್ಕಲ್ ಚಂದ ಮಾಡಿದ್ದಾರೆ. ಲೇಡಿ ಹಿಲ್ ಸರ್ಕಲ್ ನೋಡಿ, ಅಲ್ಲಿ ಮೂರ್ತಿ ಅದು MG ಇದು ಇವರದು ನಾರಾಯಣ್ ಗುರು ಅಂತಲ್ಲ, ಸಾಯಿಬಾಬಾ ಮಂದಿರ. ಇದು ಮನ್ನಗುಡ್ಡವ? ಇದು MG ರೋಡ್ ಹತ್ರ ಬಂದೇವೆ. ಜಸ್ಟ್ ಎಗ್ ಅಂತೇಳಿ ಒಂದು ಫೇಮಸ್ ಶಾಪ್ ಉಂಟು, ಇಲ್ಲಿ ಬಂದಿದ್ದೇವೆ. ಚಿಲಿಂಬಿ ಹತ್ರ. ಜನ ನೋಡಿ ಮಾರೆ, ಜನ ನೋಡಿ ಗೊತ್ತಾಗ್ತದೆ ಯಾವುದೋ ಒಂದು ಫೇಮಸ್ ಅಂಗಡಿ ಅಂತೇಳಿ. ಜಸ್ಟ್ ಎಗ್. ಫುಲ್ ಬಿಸಿ. ಎಲ್ಲರೊಟ್ಟಿಗೆ ನಾವು ಸಹ ಕಾಯ್ತಾ ಇದ್ದೇವೆ. ಜನ ಇದ್ದಾರೆ, ಮಾಡ್ತಾ ಇದ್ದಾರೆ ಎಂತದ. ಅಂಕಲ್ ಪುನಾರ್ಪುಲಿ ಜ್ಯೂಸ್ ತಗೊಂಡು ಓಪನ್ ಮಾಡಿ. ವೇಟ್ ಕಿಯಾರಾ, ವೇಟ್. ಫಸ್ಟ್ ಅವ್ರು ಕುಡಿದ್ರು. ಕಿಯಾರಾ ವೇಟ್. ಕೋಲ್ಡ್ ಉಂಟು. ಪಕ್ಕ ಲೋಕಲ್ ಡ್ರಿಂಕ್. ಪುನಾರ್ಪುಲಿ ಜ್ಯೂಸ್. ಹೇಗುಂಟು ಮಗ? ಉಪ್ಪು ಸಾಕಿದ್ದಾರೆ ಸ್ವಲ್ಪ, ಸೊ ಟೇಸ್ಟ್ ವೈಸ್ ವೆರಿ ಗುಡ್. ಚರ್ಮುರಿ ಒಳ್ಳೆ ಇತ್ತು, ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ. ಯಾಕಂದರೆ ನಾವು ಬೇರೆ ಕಡೆ ಇನ್ನೂ ಒಳ್ಳೆ ರೀತಿಯ ಚರ್ಮುರಿ ತಿಂದಿದ್ದೇವೆ. ಇದು ಖಾಲಿ ಹೈಪ್ ಅಂತಲೇ ಆಯಿತು. ಯಾಕಂದರೆ ತುಂಬ ಜನರು ಹೈಪ್ ಕೊಟ್ಟಾಗ ಅದು ಅಂಗಡಿ ಫೇಮಸ್ ಆಗ್ತದಲ್ಲ. ಇದು ನಾರ್ಮಲ್ ಚರ್ಮುರಿ, ಪ್ಲೇನ್ ಚರ್ಮುರಿ. ಇನ್ನು ನೆಕ್ಸ್ಟ್ ಎಗ್ ಚರ್ಮುರಿ ಹೇಳಿದ್ದೇವೆ. ಎಗ್ ಚರ್ಮುರಿ ಅಲ್ಲಿ ಒಟ್ರಾಸಿ ರಾಶಿ, ಅದಕ್ಕೆ ನಾವು ಈಚೆ ಬಂದೆವು ಗಾಡಿ ಹತ್ರ. ಹೇಗುಂಟು ನಾಲ್ ಒಳ್ಳುಂಟ ಅಂಕಲ್? ಒಳ್ಳೆ ಉಂಟು. ನಾಲ್ ಒಳ್ಳುಂಟು. ಹೇಗುಂಟು? ಇವಳು ಸಹ ತಿಂತಿದ್ದಾಳೆ ಚರ್ಮುರಿ. ಚರ್ಮುರಿ ಬೇರೆ ಕಡೆ ಸಿಗ್ಬೋದು. ಹೌದಾ? ಇದಕ್ಕಿಂತ ಒಳ್ಳೆ ಕೆಲವು ಜಾತ್ರೆಯಲ್ಲಿ ಮಾಡ್ತಾರಲ್ಲ, ಜಾತ್ರೆಯಲ್ಲಿ ಅಲ್ಲ, ಅದು ಇದಕ್ಕಿಂತ ಒಳ್ಳೆ ಇರ್ತದೆ. ಇದಷ್ಟು ನನಗೆ ಇಷ್ಟ ಆಗಿಲ್ಲವಾ? ಓಕೆ. ಜನ ನಿಂತದಕ್ಕೆ ಜನ ನನಗೆ ಡೌಟ್, ಚರ್ಮುರಿಗೆ ಬರುದಲ್ಲ ಹೆಚ್ಚಿಗೆ, ಅವನಿಗೆ ಆಮ್ಲೆಟ್ಗೆ ಬರುದು. ಆಮ್ಲೆಟ್ ಅಲ್ಲ? ಈ ರೋಡ್ ಅಂತೂ ತುಂಬಾ ನೆನಪುಗಳು ಉಂಟು ಆಯ್ತಾ ಈ ರೋಡಲ್ಲಿ. ಯಾಕಂದರೆ ನಾನು ಡಿಗ್ರಿಯಲ್ಲಿ ಕಲಿಯುವಾಗ ಇಲ್ಲೇ ನೆನಪಲ್ಲಿಕೊಂಡಿದ್ದೆ ಈ ರೋಡಲ್ಲಿ. ಮತ್ತು ಇದು ಒನ್ ಆಫ್ ದ ಫೇಮಸ್ ರೋಡ್ಸ, ಮಂಗಳೂರಿನ ಫೇಮಸ್ ರೋಡ್. ಇಲ್ಲಿ ಎಂಪೈರ್ ಮಾಲ್ ಅಂತೇಳಿ ಉಂಟಾಯ್ತಾ. ಇಲ್ಲಿಯ ಶಾಲೆ ಮಕ್ಕಳೆಲ್ಲ ಹೆಚ್ಚಾಗಿ ಕ್ಲಾಸಲ್ಲಿ ಸಿಗಲಿಲ್ಲದ್ರೆ ಈ ಮಾಲಲ್ಲಿ ಸಿಗ್ತಾರೆ. ಇಲ್ಲಿ ನಾವು ಬಂದೇವೆ ಚರ್ಮುರಿ ತಿನ್ಲಿಕ್ಕೆ LOS ಹತ್ರ. ಇಲ್ಲಿ ಕ್ಲೋಸ್, ಇವತ್ತು ಸಂಡೇ ಅಲ್ಲ, ಅದರಿಂದ ಕ್ಲೋಸ್. ಕಾಲೇಜ್ ಯಾರೆಲ್ಲ ಇಲ್ಲಿ ಕಲ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ. LOS ಕಾಲೇಜ್ ದೊಡ್ಡ ಗುಂಡಿ ಆಗಿದೆ ನೋಡಿ. ಎಲ್ಲಿ? ಇಲ್ಲಿ ಎದುರು ಎಂತ ದೊಡ್ಡ ಗುಂಡಿ. ಕಾಲೇಜ್ ಏರಿಯಾ ಮಾರೆ, ಮಕ್ಕಳು ಬೈಕ್ ಅಲ್ಲಿ ಬರುವ ಏರಿಯಾ ಇದು. ಆಟೋ ಸ್ಟಾಪ್ ಆಫ್ ಮಾಡ್ಕೊಡಿ, ನಾವು ತುಂಡು ಹಾಕ್ತೀವಿ.
ಅಲ್ಲಿ ಒಂದು ಇದು ಕಾಗದದ ಚೂರು ಹಾಕಿಟ್ಟಿದ್ದಾರೆ ನೋಡಿ ಅಂತ ಅವಸ್ಥೆ. ಬೆಂಗಳೂರಿನ KMC ಹಾಸ್ಪಿಟಲ್, KMC ಹಾಸ್ಪಿಟಲ್, ತೆರೆಸಾ ಸ್ಕೂಲ್, ಬೆಂಗಳೂರಲ್ಲಿ ಆಗ್ನೆಸ್ ಯಾರೆಲ್ಲ ಇಲ್ಲಿ ಕಲ್ತಿದ್ದೀರಿ ಕಮೆಂಟ್ ಮೂಲಕ ಹೇಳಿ. ಒಂದು ಮದುವೆದು ಗಾಡಿ ನಿಂತಿದೆ, ಸಂಡೇ ಅಲ್ಲ, ಮದುವೆ ಇಲ್ಲಿ ಆ ಮದುಮಗ ಬರ್ಬೇಕೇನ. ಒಂದು ಪಾರ್ಸೆಲ್ ಬಂದಿದೆ, ಪಾರ್ಸೆಲ್ ಓಪನ್ ಮಾಡ್ತೀಯಾ? ಇದು ನಿಂಗೆ ಗಿಫ್ಟ್. ತೆಗಿ ಮಗ ತೆಗಿ, ಕಟ್ ಮಾಡ್ಬೇಕೇನ. ಯಾರಾಗ ಒಂದು ಸಿಂಪಲ್ ಆದ ಗಾಗ್ರಾ ಆರ್ಡರ್ ಮಾಡಿದ್ದೆ, ಅದು ಬಂತು. ನೋಡು ಹಾಕಿ ತೋರಿಸ್ತೇನೆ. ಚಂದ ಉಂಟು, ಆದರೆ ಲೂಸ್ ಉಂಟು. 5 to 6 years ಮಾಡಿದ್ದು ನಾನು. 5 to 6 years ತುಂಬ ಲೂಸ್ ಆಗ್ತದೆ ಅವಳಿಗೆ, ಸೊ ಎಕ್ಸ್ಚೇಂಜ್ ಮಾಡಬೇಕು. ಹಿಡಿಯ ಲಂಗ ಬೀಳ್ತದ, ಸ್ವಲ್ಪ ಲೂಸ್ ಆಗ್ತದೆ ಅವಳಿಗೆ. 5 to 6 years ಇದು ಕರೆಕ್ಟ್ ಏಜ್ದೇ ಆರ್ಡರ್ ಮಾಡಿ. ಕಲರ್ ಎಲ್ಲ ಚಂದ ಉಂಟು, ಆದರೆ ಲೂಸ್ ಆಗ್ತದೆ ಅಷ್ಟೇ. 800 900 rupees ಮಿಂತ್ರದಿಂದ ಆರ್ಡರ್ ಮಾಡಿದ್ದು. ಹೌದು, ಸೊಂಟ ಸ್ವಲ್ಪ. ಹೌದು, ನೋಡುವ. ಇನ್ನೊಂದು ಆರ್ಡರ್ ಮಾಡಿದ್ದೇನೆ, ಇನ್ನೊಂದು ಸಹ ಬರ್ಬೋದು. ಬ್ಲಾಕ್ ನೋಡಿ, ಬ್ಲಾಕ್ ಆಗ ಸ್ಟಾರ್ಟ್ ಆಗಿದೆ. ಹೊರಟಿದ್ದೇವೆ ನಾನು, ನನ್ನ ಗಂಡ, ಈಕೆ ಹಾಗೂ ಕಿಯಾರಾ ಆಯ್ತಾ, ಕಿಯಾರಾ. ಓಕೆ, ಸೊ ಕಿಯಾರಾ ಹಾಗೂ ಅಂಕಲ್, ನಾವು 4 ಜನ ಹೊರಟಿದ್ದೇವೆ. ಎಲ್ಲಿ? ಉಡುಪಿಗೆ, ಪ್ಯಾಟು ಅಂಕಲ್ ಹೌಸ್. ಅಲ್ಲಿ ಕ್ಯಾಟ್ ಉಂಟು, ಮತ್ತೆ ಅಲ್ಲಿ ಡಾಗ್ಸ್ ಉಂಟಾ? ನಿಂಗೆ ಬೇಕಾ ಕ್ಯಾಟ್? ಬೇಡವಾ? ಇಷ್ಟಲ್ಲವಾ? ಸೊ ಹೊರಟಿದ್ದೇವೆ. ಒಟ್ರಾಸಿ ಎಲ್ಲ ಕಡೆ ಟ್ರಾಫಿಕ್ ಉಂಟು. 6:30 ಆಯಿತು. ಕರೆಕ್ಟ್ ಟ್ರಾಫಿಕ್ ಟೈಮಲ್ಲೇ ನಾವು ಸಹ ಹೊರಟಿದ್ದೇವೆ. ನೋಡ್ಬೇಕು ಈಗ ಎಷ್ಟು ಗಂಟೆಗೆ ಮುಟ್ತೇವೆ. ಮಳೆ ಬರ್ತಾ ಉಂಟು, ಸೊ ಹೋಗ್ತಾ ಎಂತ ಅಂತ KPT ಇಲ್ಲಿ ಸಹ ಬ್ಲಾಕ್ ಮಾರೆ. ಈ ಬ್ಲಾಕಲ್ಲಿ ಆ್ಯಂಬುಲೆನ್ಸ್ನವ್ರಿಗೆ ಹೋಗ್ಲಿಕ್ಕೆ ಒಂದು ಸಪ್ರೇಟ್ ಆದ ಎಮರ್ಜೆನ್ಸಿ ಲೇನ್ಸೇ ಇಲ್ಲ. ಹೇಗೆ ಈ ಬ್ಲಾಕನ್ನು ತಪ್ಪಿಸಿ ಹೋಗ್ತಾರಾ ದೇವರಿಗೆ ಗೊತ್ತು. ಯಾಕಂದರೆ ದೊಡ್ಡ ಬ್ಲಾಕ್, KPT ನಂತರ ಅಂತ ಹೇಳುವಾಗ ದೊಡ್ಡದಾದ ಬ್ಲಾಕ್ ಅಲ್ಲ. ಎಲ್ಲ ಕಡೆ ಜಾಮ್, ಒಳಗೊಳಗೆ ರೋಡಲ್ಲಿ ಯಾರು ಸಹ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕಿಲ್ಲ. ಮತ್ತು ಗಾಡಿಯವರೇ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ, ಎಸ್ಪೆಷಲಿ ಪೀಕ್ ಟೈಮ್, ಬೆಳಿಗ್ಗೆ ಹಾಗೂ ಸಂಜೆ. ತಣ್ಣೀರ್ ಬಾವಿದ ಎಕ್ಸಿಟ್ ಮುಟ್ಟಿದೆವು. ಸ್ಮೆಲ್ ಉಂಟು. ಓಪನ್ ಮಾಡಬೇಡ, ಕ್ಲೋಸ್ ಮಾಡಿ. ನೋಡುದು ಎಂತ ಸ್ಮೆಲ್ ನನಗೆ ಹೇಳ್ತಿದ್ದೆ ಅದರಲ್ಲಿ ಅಂತ. ಎದುರುದು ಕಸದ ಲಾರಿ ಹೋಗ್ತಾ ಉಂಟು, ಅದು ಸ್ಮೆಲ್ ತೆಪ್ಪಲ್ಲೇ ಓಡಿಸಿ ಬ್ಯಾಗಲ್ಲಿ ಕೆಟ್ಟಾಗ್ತದೆ ನಿಂಗೆ. ಎಂತ ಕಸ ಸ್ಮೆಲ್ ಮಾರ. ಅವು ಬರ್ಸದ ನೀರು ಬರುದು ಕುರಿದು ಹೋತು ನಾವು. ಕಸದ ಲಾರಿ. ಹುಟ್ಟಿದೆವು. ಇದು ಉಡುಪಿ ಟೋಲ್ ವೇ. ಬ್ಲ್ಯಾಕ್ ಲಿಸ್ಟ್ ಆದ್ರೆ ಇಲ್ಲಿ ಬರ್ತದೆ ನೋಡಿ. ಬಹುಶಃ ಅವರ ಕಾರ್ಡಲ್ಲಿ ರೀಚಾರ್ಜ್ ಆಗಲಿಲ್ಲವೇನ, ಅದಕ್ಕೆ ಹೀಗೆ ತೋರಿಸ್ತಾ ಉಂಟು. ಮುಂಚೆಗಿಂತ ನಿಂತು ಹಣ ಕೊಡೋದಕ್ಕಿಂತ ಇದು ಎಷ್ಟು ಆಗ್ಬೋದಲ್ಲ. ಇಂಥ ಮಂಗನವ್ರು ಸಿಕ್ಕಿದ್ರೆ ನಾವು ಧರ್ಮಗಿಂದೆ. ಹಿಂದಿನವ್ರು ಇಲ್ಲೇ ಬಾಕಿ. ಅಲ್ಲಿದ್ದ ಹಾಲಿಂದ ನಮ್ಮ ಎದುರು 100 ಒಳಗೆ ಬಂದವ. ಇಡೀ ರೋಡ್ ಅಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ಭಾರಿ ಕಷ್ಟ ಡ್ರೈವ್ ಮಾಡಿ. ಇಲ್ಲಿ ಅಲ್ಲ, ಇಡೀ ಇಂಡಿಯಾದಲ್ಲಿ ಇಲ್ಲ. ಹೈವೇಲಿ ಸಿಟಿ ಲಿಮಿಟ್ಸ್ ಅಲ್ಲಿ ಮಾತ್ರ ಹಾಗೆ ರೂಲ್ ಅಂತ ಇಂಡಿಯಾ ಅಂತ ಗೊತ್ತಿಲ್ಲ. ಹೌದಾ? ಇಂಡಿಯಾ ಹೈವೇಲಿ 2 ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ಮಣಿಪಾಲ್ ಸುತ್ತಲಿಕ್ಕೆ. ಮಣಿಪಾಲ್ ಸುತ್ತಲಿಕ್ಕೆ. ಇಲ್ಲಿ ಒಂದು ಕಡೆಯಲ್ಲಿ ಸ್ಪೆಷಲ್ ಆದ ಚರ್ಮುರಿ ಸಿಗ್ತದೆ, ತುಂಬ ಡಿಮಾಂಡಲ್ಲಿ ಉಂಟು ಅಂತ ಹೇಳಿದರು. ಸೊ ನಾವು ಆ ಸ್ಪೆಷಲ್ ಆದ ಚರ್ಮುರಿ ತಿನ್ನಲಿಕ್ಕೆ ಉಡುಪಿಯಲ್ಲಿ ಹೋಗ್ತಿದ್ದೇವೆ. ಹಾಯ್ ಫ್ರೆಂಡ್ಸ್, ಎಂತ ಮಾಡುದು ಫ್ರೆಂಡ್ ಇಲ್ಲಿ? ಪಾರ್ಕಿಂಗ್ ಇಲ್ಲ ಅಲ್ಲ? ಇಲ್ಲಿ ಅಲ್ಲ ಅಂಗಡಿ ಬರ್ದು.
ಬನ್ನಿ ಫ್ರೆಂಡ್ಸ್, ಇಲ್ಲೇ ಪಾರ್ಕ್ ಮಾಡಿ ಬನ್ನಿ. ಒಂದು ಪ್ಲೇಟ್ ಬರಲಿ ಒಂದು ಪ್ಲೇಟ್ ಬರಲಿಯಾ? ಮತ್ತೆ ಡ್ರೈವರ್ ಕೆಲಸ ನಮ್ಮದು. ಆಯ್ತು ಫ್ರೆಂಡ್ಸ್, ಒಂದು ಫೇಮಸ್ ಆದ ಸ್ಪಾಟ್ ಚರ್ಮುರಿ. ಹೇಗುಂಟು? ನೈಸ್. ಸ್ಪೂನ್ ಕೊಡು ಮಗ ನನಗೆ ಪ್ಲೀಸ್. ಚಕ್ಲಿ ಚರ್ಮುರಿ ಇದು. ಚಕ್ಕುಲಿ ಒಳ್ಳೆ ಸಾಫ್ಟ್ ಉಂಟು, ಟು ಗುಡ್. ಇವರ ಸ್ಟಾಲ್ ಇರೋದು ಕೃಷ್ಣ ಮಠ ಹತ್ರ ಆಯ್ತಾ. ತುಂಬಾನೇ ಫೇಮಸ್, ತುಂಬಾ ಜನರು ಬರ್ತಾರೆ, ತಿಂತಾರೆ ಹಾಗೂ ಪಾರ್ಸೆಲ್ ಸಹ ಕೊಂಡೋಗ್ತಾರೆ. ಇದು ನಾರ್ಮಲಾ? ವಿದೌಟ್ ಚಕ್ಲಿ. ನಾರ್ಮಲ್ ವಿದೌಟ್ ಚಕ್ಲಿ. ಹಾಗೆ ಚಕ್ಲಿ ಒಂದು ಬೆಟರ್. ಆ ಚಕ್ಲಿ ಸಿಗುವಾಗ ಒಳ್ಳೆ ಆಗ್ತದಲ್ಲ. ಕ್ವಾಂಟಿಟಿ ಭಾರಿ ಒಳ್ಳೆ ಉಂಟು. ಆಗ ನಾವು ತಿಂತಾ ಇದ್ದೇವೆ, ಮುಗಿಯೋದಿಲ್ಲ. ಆಗ ನಾವು ತಿಂತಾ ಇದ್ದೇವೆ, ಮುಗಿತಾ ಇಲ್ಲ. ಒಳ್ಳೆ ಕ್ವಾಂಟಿಟಿ. ಸ್ಪೈಸ್ ಬೇರೆ ಹೇಗುಂಟು? ಒಕ್ಕಸೊಳ್ಳೆ ಉಂಟು ಮಾರ್ರೆ. ಒಳ್ಳೆ ಉಂಟಲ್ಲ? ಲಾಸ್ಟ್ ಬೈಟ್. ಇದು ಮುಂಚೆದೆಲ್ಲ ಹಳತ್ತು ಅಂಗಡಿ ಪಾತ್ರೆಗಳದ್ದು. ಆಯಿತು, ತಿಂದಾಯಿತು, ಗಮ್ಮತ್ತು. ಈಗ ನೆಕ್ಸ್ಟ್ ಸ್ಟಾಪ್ ಮಣಿಪಾಲ್. ಚರ್ಮುರಿ ಒಂದು ಪ್ಲೇಟ್ ಅರೌಂಡ್ ಡಿಪೆಂಡ್ ಆಗ್ತದೆ ಯಾವುದು ನೀವು ಚೂಸ್ ಮಾಡ್ತೀರಿ, 60 to 70 rupees. ಅದರೊಳಗೆ ಒಂದು ಹೊಟ್ಟೆ ತುಂಬಷ್ಟು ಚರ್ಮುರಿ ತಿನ್ಬೋದು. ಇದು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್. ಹೆಚ್ಚು ಜನ ಇಲ್ಲ, ಪೀಕ್ ಟೈಮ್ ಅಲ್ಲ, 8:30 ಆಯ್ತು. ಸೀದಾ ಹೋದ್ರೆ ಮಣಿಪಾಲ್. ಹೆಬ್ರಿ. ಇದು ಫೇಮಸ್ ಆದ ಮಣಿಪಾಲ್ ಎಂಟ್ರಿ ಆಗುವ ರೋಡ್. ಇದು KMC ಕಾಲೇಜ್. ಇಲ್ಲಿ ಖಾಲಿ ಊರಿನ ಮಕ್ಕಳೆಲ್ಲ ಕಲಿಯುವುದು, ಇಡೀ ಇಂಡಿಯಾದಿಂದ ಕೆಲವೊಮ್ಮೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರ್ತಾರೆ KMC ಕಾಲೇಜಲ್ಲಿ ಕಲಿಲಿಕ್ಕೆ. ಅಷ್ಟು ಫೇಮಸ್ ಈ ಕಾಲೇಜ್. ಮೆಡಿಕಲ್ ಕಾಲೇಜ್. ಇದು ಎಂಟ್ರೆನ್ಸ್. ಭಾರಿ ದೊಡ್ಡ ಹಾಗೂ ಫೇಮಸ್ ಆದ ಕಾಲೇಜ್. ಕಿಯಾರದು ಟಂಗ್ ಟೈ ಸರ್ಜರಿ ಮಾಡಿದವರು ಒಂದು ಸೀನಿಯರ್ ಡಾಕ್ಟರ್, ಅವರು ಇಲ್ಲಿ ಕಲ್ತದ್ದು KMC ಕಾಲೇಜಲ್ಲಿ. ಇದು KMC ಹಾಸ್ಪಿಟಲ್ ಮಣಿಪಾಲ್. ತುಂಬ ದೊಡ್ಡ ಉಂಟು. ಇದು ಎಮರ್ಜೆನ್ಸಿ. ಎಷ್ಟು ಆಂಬ್ಯುಲೆನ್ಸ್ ನಿಂತಿದೆ ನೋಡಿ, ಬ್ಯಾಕ್ ಟು ಬ್ಯಾಕ್ ಆಂಬ್ಯುಲೆನ್ಸ್. ಈ ಕಾಲೇಜಲ್ಲಿ ನನ್ನ ಗಂಡ ಕಲ್ತದ್ದು, TMA ಪೈ ಪಾಲಿಟೆಕ್ನಿಕ್. ಈ ಕಾಲೇಜ್ ನಿನ್ನ ಅಪ್ಪ ಈ ಕಾಲೇಜಲ್ಲಿ ಕಲ್ತದ್ದು. I don't need small dada, I need big dada. ಬೇತೇನೆ. ಗಂಡೊಂದು ಆಮ್ಲೆಟ್ ಶಾಪ್ ಉಂಟು ಅಂತ ಹೇಳಿದ್ದಾರೆ ಮಣಿಪಾಲಲ್ಲಿ. ಸೊ ಅದನ್ನು ಹುಡುಕ್ತಾ ಇದ್ದೇವೆ. ಸಾಧಾರಣ ಅರ್ಧ ಮಣಿಪಾಲ್ ಜನರ ಹತ್ರ ಕೇಳಿ ಆಯ್ತು ಎಲ್ಲಿ ಅಂತೇಳಿ, ಯಾರೂ ಸಹ ಗೊತ್ತಿಲ್ಲ. ನಮ್ಮನ್ನು ಬಿಡ್ದೆ ಸೀದಾ ಹೋದ್ರು. ನಂದಿನಿದ ಪೇರ್ಪುರ ಆಪಿನ ಫ್ಯಾಕ್ಟ್ರಿ ಉಂಡತೆ ಅವಳ ಮೂಲೆ ಅಡಿಗೆ ನಂಗೆ ಸ್ಕೂಲ್ ಉಡುಪನಾಗ ಕೊನೋದಿತ್ತೆ ಪನ ಪ್ಯಾಸ್ಚರೈಸೇಷನ್ ಆಪಿನ ಪೂರ ಎಂತ ಕತ್ತಲೆ ಮಾರಿಲ್ಲ. ಯಾರು ಸಹ ನರಮನಿ ಬಿತ್ತು ಕುಲೆ ಸಹ ಕಾಣ್ಲಿಕ್ಕೆ ಅಡಿಗೆ ಬಂದಲ್ಲಿ ಉಂಡ ಮಾರೆ ಕೂಲೆಲ್ಲ ಬರಂದು ಈ ಕತ್ತಲೆಗೆ. ಇತ್ತು ಒಂದು ಸ್ಟ್ರೀಟ್ ಲೈಟ್ ಉಂಟು, 4 ಸ್ಟ್ರೀಟ್ ಲೈಟ್ ಈಗ ಬಂತು. ಇಲ್ಲದ ಎಲ್ಲ ಕಡೆ ಕತ್ತಲೆವೆ. ಬೆಕ್ಕು ಸಹ ಎದರಿತ್ತು. ಈ ಕಡ್ಲೆಗೆ ಕಾಯಿ ಹಾಕ.
ಇಲ್ಲಣ್ಣ ಇಲ್ಲಿ ಓಣಿ ಬಜ್ಜಿ ಸಪೂರ್ ಉಂಟು. ಉಬ್ಬದಿ ಈ ಆಮ್ಲೆಟ್ ತಿನ್ಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ ಮಾರೆ. ನೋಡಿ ಕೊಂಡು ಫಿರ್ ಅಲ್ಪ ಬಲ್ಪ್ ತೋಚರೆ ಶುರು ಅಂಡ್ ಮಾಯಲ ಫುಡ್ ಮಳೆ ಸ್ಟಾರ್ಟ್ ಆಯ್ತು. ಬಂದದೆ ನಾನು ನಂದಿನಿ ಡೆಡ್ ಅಂಡ್ ಫ್ರೆಂಡ್ಸ್. ಬಲ್ಲೆಗೆ ತಂದರೆ ನನ್ನ ಗಂಡ. ಬಂದದೆ ಮಳೆಗೆ ಲಾಸ್ಟ್ ಎಂಡ್ ಪಾಯಿಂಟ್ ಮುಟ್ಟಿದೆ. ಒಂದು ಪಾಲಿಟೆಕ್ ದ ಬ್ಯಾಕ್ ಸೈಡ್ ಒಂದು ನಂದಿನಿ ಮುಖದ ನಂದಿನಿ ಒಂದು ಒಡೆಗ ಪೊತ್ತಿ ನಂದಿನಿ ಅಂತ ನಂದಿನಿ ಹಾಲು ಉಂಟಲ್ಲ ಅದ್ರ ಫ್ಯಾಕ್ಟ್ರಿದ ಎಂಟ್ರೆನ್ಸ್ ಅಂತೆ. ಎಂತ ಇದಿಲ್ಲ ಕಾಂತಿಲ್ಲ, ಲೈಟ್ ಹೋಗಿದೆ ನಂದಿನಿ ಫ್ಯಾಕ್ಟ್ರಿ. ಈಗ ಕಂಡಿತ್ತು. ಇದು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿದು ಮೇನ್ ಎಂಟ್ರೆನ್ಸ್. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ, ಸೂಪರ್. ಇದೆಲ್ಲ ಇಲ್ಲಿದು ಫೇಮಸ್ ಜಾಯಿಂಟ್ಸ್, ಮಕ್ಕಳೆಲ್ಲ ಬರ್ತಾರೆ ಈ ಫಾಸ್ಟ್ ಫುಡ್ ತಿನ್ಲಿಕ್ಕೆ. ನನ್ನ ಗಂಡ ಕಲ್ತದ್ದು ಇಲ್ಲೇ, ಪ್ರಾಕ್ಟಿಕಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಇಲ್ಲೇ ಕಲ್ತದ್ದು. ಮಣಿಪಾಲ್ ಕಾಲೇಜ್ ಅವರು ಹಾಸ್ಟೆಲ್ ಪ್ರೊವೈಡ್ ಮಾಡ್ತಾರಲ್ಲ, ಇದೇ ಹಾಸ್ಟೆಲ್. ಮಕ್ಕಳೆಲ್ಲ ಇಲ್ಲಿರ್ತಾರೆ ಹಾಸ್ಟೆಲಲ್ಲಿ. ಇಲ್ಲಿ ಝೊಮ್ಯಾಟೊ ಸ್ವಿಗ್ಗಿದವರೆಲ್ಲ ಕಾಯ್ತಾ ಇದ್ದಾರೆ ಫುಡ್ ಡೆಲಿವರಿಗೆ. ಒನ್ ಆಫ್ ದ ಫೇಮಸ್ ಹಾಗೂ ತುಂಬ ಒಳ್ಳೆ ರೆಸ್ಟೋರೆಂಟ್ ಅಂತೆ, ಡಾಲಪ್ಸ್. ಮಣಿಪಾಲ್ ನೈಟ್ ಲೈಫ್ ನೋಡಿ. ಮೋಮೋಸ್ ಹಾಗೂ ಪಾನಿಪುರಿ ತಿನ್ನಲಿಕ್ಕೆ ಬಂದಿದ್ದೇವೆ. ಪುರಿ ಹೇಳಿದೆವು, ಮಾಡ್ತಾ ಇದ್ದಾರೆ. मेरे को मिक्स करो स्वीट और कट्टा मिक्स. ಪೂರಿ, ಸೇವ್ ಪೂರಿ ಟೇಸ್ಟ್ ಮಾಡುವ. ಇವರ ಪೂರಿ ತುಂಬ ದೊಡ್ಡ ಅಗಾಲ ಬಾಯಿ, ಭಾರಿ ಒಳ್ಳೆ ಉಂಟಾಯ್ತಾ. ಮಣಿಪಾಲ್ಗೆ ಬಂದರೆ ಇಲ್ಲಿ ಬನ್ನಿ, ಯಾಕಂದರೆ ತುಂಬ ಟೇಸ್ಟಿ ಮತ್ತು ಕ್ವಾಲಿಟಿಗೆ ಸಹ ಕಾಂಪ್ರಮೈಸ್ ಇಲ್ಲ. ಭಾರಿ ಒಳ್ಳೆ ಕ್ವಾಲಿಟಿ ಹಾಗೂ ತುಂಬ ಪೂರಿ ಕೊಟ್ಟರು. ಒಂದು 6 ತಿಂದೆವು, 6ರಿಂದ 7 ತಿಂದೆವು ಪೂರಿ. ಪುನಃ ಸುಕ್ಕ ಪೂರಿ, 2 ಪ್ಲೇಟ್ ಪಾನಿಪುರಿ ಹಾಗೂ 1 ಪ್ಲೇಟ್ ಸೇವ್ ಪೂರಿಗೆ ಎಷ್ಟಾಗಿರ್ಬೋದು ಅಂದರೆ ನಿಮ್ಮ ಅಂದಾಜಿಯಲ್ಲಿ ನೀವು ಎಷ್ಟು ಹೇಳ್ತೀರಿ ಕಮೆಂಟ್ ಮೂಲಕ ಹೇಳಿ. 100 rupees ಆದದ್ದು, 100 rupees. ಒಂದು ಹ್ಯಾಪ್ನಿಂಗ್ ಸ್ಪಾಟ್ ಮಣಿಪಾಲಲ್ಲಿ. ಎಲ್ಲ ಹೆಚ್ಚಾಗಿ ಎಲ್ಲ ಮಕ್ಕಳು ಇಲ್ಲಿ ಬರ್ತಾರೆ. ಎಲ್ಲ ಇಲ್ಲಿ ಸ್ನ್ಯಾಕ್ ಕೌಂಟರ್ಸ್ ಎಲ್ಲ ಉಂಟು, ತುಂಬ ರೆಸ್ಟೋರೆಂಟ್ಸ್ ಎಲ್ಲ ಉಂಟು. ಹೊಸತ್ತಾದದ್ದು ಇದು ಕಸ್ತೂರ್ಬಾ ಹಾಸ್ಪಿಟಲ್. ಸಾಸ್ ಕನ್ನ ಇದ್ದಾರಲ್ಲ, ಫೇಮಸ್ ಚೆಫ್, ಅವ್ರು ಇಲ್ಲಿ ಕಲ್ತದ್ದು. ಇದೆಲ್ಲ ಕ್ಯಾಂಪಸ್, ಮಣಿಪಾಲ್ ಕ್ಯಾಂಪಸ್. ಫೇಮಸ್ ಜಯಲಕ್ಷ್ಮಿ ಸಿಲ್ಕ್ಸ್. ಇದು ಉಡುಪಿದು ಜಯಲಕ್ಷ್ಮಿ ಸಿಲ್ಕ್. ಮುಂಚೆ ಉದ್ಯಾವರದಲ್ಲಿ ಇತ್ತು, ಈಗ ಉಡುಪಿಯಲ್ಲಿ ಮಾಡಿದ್ದಾರೆ. ಒಬ್ಬ ಭಯಂಕರ ದೊಡ್ಡ ಮಾಲ್ ಆಗಿ ಮಾಡಿದ್ದಾರೆ. ಇದು ಡಾಕ್ಟರ್ TMA ಪೈ ಹಾಸ್ಪಿಟಲ್, ಹೊಸತ್ತು ಹಾಸ್ಪಿಟಲ್ ಆದದಂತೆ. ಓಪನಿಂಗ್ ಟೈಮಲ್ಲೆಲ್ಲ ಫ್ರೀ ತಿಂಡಿ ಜ್ಯೂಸ್ ಎಲ್ಲ ಕೊಟ್ಟಿದ್ರಂತೆ ಜನರಿಗೆ ಒಳಗೆ ಬಂದು ನೋಡಲಿಕ್ಕೆ. ಒಂದು ಲೈಟ್ ಇಲ್ಲ, ಇದು ಹೈವೇ ಅಂತೆ, ಹೈವೇ. ಒಂದು ಲೈಟ್ ಇಲ್ಲ, ಎಷ್ಟು ಕಷ್ಟ ಡ್ರೈವ್ ಮಾಡ್ಲಿಕ್ಕೆ. ಅದು ಸಹ ಹೈ ಬೀಮಲ್ಲಿ ಡ್ರೈವ್ ಮಾಡ್ತಿದ್ದಾರೆ. ಯಾರ ಮಗ ಇದು? ಕುಚ್ಚ ನನ್ನ ಫ್ರೆಂಡಾ? ಯಾರಾಗ ಒಂದು ಹೊಸತ್ತು ಫ್ರೆಂಡ್ ಸಿಕ್ಕಿದ್ರು, ಅಮಾಲಲ್ಲಿ ಇದ್ದಾನೆ ಈ ಫ್ರೆಂಡ್. ಐರಿಸ್ ಆಂಟಿ ನಮಗೆ ಸ್ಪೆಷಲ್ ಆದ ಗೀ ರೈಸ್, ಚಿಕನ್ ಗ್ರೀನ್ ಮಸಾಲ, ಚಿಕನ್ ಮಂಚೂರಿ ಹಾಗೂ ಇದು ಪನೀರ್ ಚಿಲ್ಲಿ. ಐಟಮ್ ಮಾಡಿದ್ದಾರೆ, ತುಂಬ ಐಟಮ್ ಮಾಡಿದ್ದಾರೆ. ನಮಗೆ ಒಂದು ಒಳ್ಳೆ ಹಬ್ಬದ ಊಟ ಮಾಡಿದಾಗ ಆಯಿತು. ತುಂಬ ಐಟಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಐಟಮ್ ಮಾಡಿದ್ದಾರೆ, ವೆರಿ ಟೇಸ್ಟಿ ಸಹ. ಇವರು ಭಾರಿ ಒಳ್ಳೆ ಕುಕ್ ಮಾಡ್ತಾರೆ.
ಹಾಗೂ ಮಸಾಲ ಪೌಡರ್ಸ್ ಎಲ್ಲ ಮಾಡ್ತಾರೆ, ಅದು ಡೀಟೇಲ್ಸ್ ನಾನು ನಾಳೆ ಹೇಳ್ತೇನೆ ಆಯಿತಾ. ಕಡಲೆಕಾಯಿ, ಸೊ ಮಸಾಲ ಪೌಡರ್ಸ್ ಇವರು ಮಾಡ್ತಾರೆ, ಸೊ ಅದ್ರ ಡೀಟೇಲ್ಸ್ ನಾನು ನಾಳೆ ಹೇಳ್ತೇನೆ, ನಾನು ತಗೊಳ್ಳುವಾಗ ಹೇಳ್ತೇನೆ. ಬಟ್ ಕುಕ್ಕಿಂಗ್ ಸಹ ಒಂದು ಬ್ಲೆಸ್ಸಿಂಗ್ ಅಲ್ಲ, ಎಲ್ಲರದ್ದು ಕೆಲವು ಪದಾರ್ಥ ಒಳ್ಳಾಗುದಿಲ್ಲ, ಆದರೆ ಇವರಿಗೆ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಉಂಟು. ಎಂಥ ಅಡಿಗೆ ಮಾಡಿದರೆ ಸಹ ವೆರಿ ಟೇಸ್ಟಿ. ಚಿರೋಟಿ ಪಾಯಸ, ಸ್ಪೆಷಲ್ ಆದ ಚಿರೋಟಿ ಪಾಯಸ ನಮಗೆ ಅದು ಡೆಸರ್ಟಿಗೆ. ಇದೆಲ್ಲ ಅವರೇ ಹೇಳಬೇಕು, ಐರಿಸ್ ಆಂಟಿ ಹೇಳಬೇಕು. ಯಾವ್ದು ಮಾಡಿದ ಆಂಟಿ ಇದು? ಚಿರೋಟಿ ಚಪಾತಿಯಾಗಿ ಮಾಡುದು, ಪೂರಿ ಮಾಡುದು. ಇದು ಮೈದಾ ಮತ್ತೆ ಇದು ರವ ಅದು ಪೂರಿ ಮಾಡಿ ಮತ್ತೆ ಅದು ಖಡಕ್ ಆಗಬೇಕು. ಅದನ್ನು ಫ್ರೈ ಮಾಡಿದ ನಂತರ ಪುಡಿ ಮಾಡಿ ಹಾಲು ಮತ್ತೆ ಸಕ್ಕರೆ ಹಾಕಿ ಕುದಿಸಿದ್ದಕ್ಕೆ ಇದೆ ಹಾಕುದು, ಮತ್ತೆ ಬಾಯ್ಲ್ ಮಾಡುದು. ಇದು ಮೊದಲಿನ ಕಾಲದ್ದು ಪಾಯಸ ಅಲ್ಲ. ವೆರಿ ನೈಸ್. ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಈಗ ವೆಕೇಶನ್ ಆದ ಕಾರಣ ತುಂಬ ಕಷ್ಟ. ಈ ಸರ್ತಿ ವಿಶ್ ಮಾಡ್ತೇನೆ, ನೆಕ್ಸ್ಟ್ ಟೈಮಿಂದ ನಾನು ಮೆಸೇಜಲ್ಲೇ ವಿಶ್ ಮಾಡ್ತೇನೆ ಆಯಿತಾ. ಯಾಕಂದರೆ ಹೀಗೆ ವ್ಲಾಗ್ ಎಂಡ್ ಮಾಡಲಿಕ್ಕೆ ತುಂಬ ಕಷ್ಟ. ಇವತ್ತು ಪೆಟ್ರೋಲ್ ಪಂಪಲ್ಲಿ ಇದ್ದೇನೆ ನಾನು ವ್ಲಾಗ್ ಎಂಡ್ ಮಾಡಿಕೊಂಡು, ಸೊ ಕಷ್ಟ ಆಗ್ತದೆ. ವೆಕೇಷನಲ್ಲಿ ಇರುವಾಗ ನಾನು ನಿಮಗೆ ಮೆಸೇಜಲ್ಲಿ ವಿಶ್ ಮಾಡ್ತೇನೆ ಆಯಿತಾ. ಇನ್ನು ನಾನು ವ್ಲಾಗಲ್ಲಿ ವಿಶ್ ಮಾಡೋದಿಲ್ಲ, ನಾವು ವಾಪಸ್ ಹೋಗುವವರೆಗೆ, ಯಾಕಂದರೆ ಕಷ್ಟ ಆಗ್ತದೆ. ದಿಶಾಂತ್ನವರ ಮಗನ ಬರ್ಡೇ 9th ಬರ್ಡೇ 11th ನಾನು ಫಸ್ಟ್ ಎಲ್ಲ ಹೆಸರು ಓದ್ತೇನೆ, ಆನಂತರ ಕಿಯಾರ ವಿಶ್ ಮಾಡ್ತಾಳೆ. ರೂಪೇಶ್ ಮೋನಿಸ್ರವರ ಬರ್ಡೇ August 24th, ಆಜ್ಮಾನ ಬರ್ಡೇ August 6th, ರಿಹಾನ ಬರ್ಡೇ 8th, ಅನುಷಾ ಸೋನಲ್ನ ಬರ್ಡೇ September 3rd, ಶಫಿಯುಲ್ಲಾನ ಬರ್ಡೇ August 22nd, ನಿದೇಶನ 7th ಬರ್ಡೇ 10th, ಶಿವಾಂಚ್ನ ಬರ್ಡೇ August 10th, ಸುಧೀರ್ನ ಬರ್ಡೇ August 11th, ರಿಯೋನ್ನ ಬರ್ಡೇ 7th, ಆಫ್ರಿನ್ ಹಾಗೂ ಖಾಲಿದ್ನವರ 6th ಆನಿವರ್ಸರಿ August 13th, ನಜೀಮಾ ಬಾನುನ ಬರ್ಡೇ August 3rd. ಹ್ಯಾಪಿ ಬರ್ಡೇ ಎಲ್ಲರಿಗೆ ಸಹ. ಗಾಡ್ ಬ್ಲೆಸ್ ಯು ಆಲ್ ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ಹಾಡ್ತಾಳೆ. ಗಾಡಿ ಬಿಟ್ಟರೆ ಮಾತ್ರ ಹಾಡು ಮಗ. Happy birthday to you. Happy birthday to you. Happy birthday, happy birthday, happy birthday to you. ಹ್ಯಾಪಿ ಬರ್ಡೇ ಎವ್ರಿ ಒನ್, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಹೈಪ್, ಲೈಕ್, ಶೇರ್, ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.